ನಮಸ್ಕಾರ ವೀಕ್ಷಕರೇ. ವಕ್ಫ್ ಬಿಲ್ ತಡೆಯೋದಕ್ಕೆ ಸಾಧ್ಯವಾಗದೆ ಮಮತಾ ಹಾಗೂ ವಿಪಕ್ಷಗಳು ದೇಶದಲ್ಲಿ ಗಲಭೆ ಎಬ್ಬಿಸ್ತಾ ಇದ್ರೆ, ಇತ್ತ ಮೋದಿ ಸರ್ಕಾರ ಮತ್ತೊಂದು ಬ್ರಹ್ಮಾಸ್ತ್ರ ಬಿಡೋದಕ್ಕೆ ರೆಡಿಯಾಗಿದೆ. ಈ ಬಿಲ್ ಕುರಿತಂತೆ ಮಹತ್ವದ ಮೀಟಿಂಗ್ ನಡೆದಿದ್ದು ಡ್ರಾಫ್ಟ್ ಕೂಡ ರೆಡಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಈ ಬಿಲ್ ಅನ್ನ ಟಾಪ್ ಪ್ರಯಾರಿಟಿ ಮಾಡಿಕೊಂಡಿದ್ದು, ಶತಾಯಗತಾಯ ಈ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಈ ಬಿಲ್ ಪಾಸ್ ಆಯ್ತು ಅಂದ್ರೆ ಅಧಿಕಾರ ದಾಹಕ್ಕೆ ಅಮಾಯಕರ ರಕ್ತ ಹರಿಸೋ ಕಿರಾತಕರೆಲ್ಲ ಗಂಟು ಮುಟ್ಟೆ ಕಟ್ಟದೆ ಬೇರೆ ದಾರಿ ಇಲ್ಲ ಅನ್ನೋ ಹಾಗಾಗಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮಮತಾ ಯಾಕೆ ಇಷ್ಟೊಂದು ಕ್ರೂರತನಕ್ಕೆ ಮುಂದಾಗಿದ್ದಾರೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ ಅಂತ ಜನರೇ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ರಾಜಕೀಯವಾಗಿ ಬಂಗಾಳದಲ್ಲಿ ಬಿಜೆಪಿಗೆ ಮತ್ತೊಂದು ಹಿನ್ನಡೆ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿರೋಧ ಪಕ್ಷದಲ್ಲಿ ಕೂರೋದು ಅಂದ್ರೆ ಎಲ್ಲವನ್ನೂ ವಿರೋಧಿಸೋದು, ಭಾರತವನ್ನು ವಿರೋಧಿಸೋದು ಅನ್ನೋ ಮಟ್ಟಕ್ಕೆ ಇಂದಿನ ರಾಜಕೀಯ ಹೋಗ್ಬಿಟ್ಟಿದೆ. ವಕ್ಫ್ ಬಿಲ್ ವಾಸ್ತವತೆ ಏನು, ಒಂದು ವೇಳೆ ಈ ಬಿಲ್ ಬಾರದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದಕ್ಕೆ ನಿನ್ನೆಯಷ್ಟೇ ತಮಿಳುನಾಡಿನ ಒಂದು ಇಡೀ ಹಳ್ಳಿಯನ್ನ ವಕ್ಫ್ ಬೋರ್ಡ್ ನಮ್ಮದು ಅಂತ ಹೇಳ್ಕೊಂಡಿರೋದೇ ಸಾಕ್ಷಿ. ಕಣ್ಣ ಮುಂದೆ ನಡೆಯೋ ಅಕ್ರಮಗಳನ್ನ ತಪ್ಪಿಸೋದಕ್ಕೆ ಕೈ ಜೋಡಿಸಿ ಸರಿಯಾದ ರೀತಿಯಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇವತ್ತು ವಿಪಕ್ಷಗಳಿಗೆ ಇಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಮೋದಿ ಸರ್ಕಾರದ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಕೆಲ ವರ್ಷಗಳಿಂದ ಜನರು ಆಕ್ರೋಶವನ್ನ ಹೊರ ಹಾಕಿದ್ರು. ಅದರ ಬಗ್ಗೆ ವಿಪಕ್ಷಗಳು ಮಾತೇ ಆಡ್ಲಿಲ್ಲ. ಬರೀ ಜಾತಿ ಜಾತಿ ಅಂತ ಓಲೈಕೆ ರಾಜಕೀಯ ಮಾಡಿದ್ರು. ಆದ್ರೆ ಜನರ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡ ಮೋದಿ ಸರ್ಕಾರ ತೆರಿಗೆ ವಿನಾಯಿತಿ ಕೊಟ್ಟು ತಮ್ಮ ತಪ್ಪನ್ನ ತಾವೇ ಸರಿಪಡಿಸಿಕೊಂಡ್ರು. ಈಗಲೂ ಇಂಥ ವಿಚಾರಗಳನ್ನ ಹುಡುಕದ ವಿಪಕ್ಷಗಳು ವಕ್ಫ್ ಬಿಲ್ ಹೆಸರಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇವೆ. ಈ ರೀತಿ ಮಾಡಿದ್ರೆ ಮೋದಿ ಹೆದರಿ ಬಿಡ್ತಾರೆ, ಬಿಲ್ ವಾಪಸ್ ತಗೊಳ್ತಾರೆ ಅನ್ನೋ ನಿರೀಕ್ಷೆ ಇದೆಯೋ ಏನೋ ಗೊತ್ತಿಲ್ಲ. ಆದ್ರೆ ನಾನ್ ಸ್ಟಾಪಬಲ್ ಅನ್ನೋ ಹಾಗೆ ಮೋದಿ ಸರ್ಕಾರ ಇನ್ನೊಂದು ಅಸ್ತ್ರ ಬಿಡೋದಕ್ಕೆ ನಿಂತಿದೆ. ಅದು ಯೂನಿಫಾರ್ಮ್ ಸಿವಿಲ್ ಕೋಡ್, ಅರ್ಥಾತ್ ಯುಸಿಸಿ. ಈ ಹೆಸರು ಭಾರತೀಯರ ಪಾಲಿಗೆ ಹೊಸತೇನಲ್ಲ. ಈ ಬಿಲ್ ಏನು, ಇದರಲ್ಲಿ ಏನೇನಿದೆ, ಇದನ್ನ ಯಾಕೆ ತರ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಾಗಿದೆ. ಸದ್ಯದಲ್ಲೇ ಈ ಬಿಲ್ ಜಾರಿ ಆಗುತ್ತೆ ಅನ್ನೋ ಬಗ್ಗೆ ಈಗ ಮೋದಿ ಸರ್ಕಾರ ಹಿಂಟ್ ಕೊಡ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ತಮ್ಮ ಭಾಷಣದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಮೋದಿ. ಸಮಾನತೆ ಬಗ್ಗೆ ಮಾತನಾಡೋ ಕಾಂಗ್ರೆಸ್ ಯುಸಿಸಿ ಅಥವಾ ಸೆಕ್ಯುಲಾರ್ ಸಿವಿಲ್ ಕೋಡ್ ಪಾಸ್ ಮಾಡೋದ್ರಲ್ಲಿ ವಿಫಲ ಆಯಿತು ಅನ್ನೋದನ್ನ ಮೆನ್ಷನ್ ಮಾಡಿದ್ರು. ಅದರ ಬೆನ್ನಲ್ಲೇ 23ನೇ ಲಾ ಕಮಿಷನ್ ಯುಸಿಸಿಯ ಡ್ರಾಫ್ಟ್ ಸಿದ್ಧಪಡಿಸೋದಕ್ಕೆ ಮುಂದಾಗ್ತಾ ಇರೋ ನ್ಯೂಸ್ ಬರ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಸದ್ಯದಲ್ಲೇ ಈ ಬಿಲ್ ಕೂಡ ಪಾಸ್ ಆಗೋದು ನಿಶ್ಚಿತ. ಹೆಂಗೂ ಪಾರ್ಲಿಮೆಂಟ್ನ 2 ಮನೆಗಳಲ್ಲಿ ಎನ್ಡಿಎಗೆ ಅಗತ್ಯವಿದ್ದಷ್ಟು ಬೆಂಬಲ ಇದೆ. ಅದರಲ್ಲೂ ಎಐಎಡಿಎಂಕೆ ಮೈತ್ರಿ ಬಳಿಕ ರಾಜ್ಯಸಭೆಯಲ್ಲಿ ಎನ್ಡಿಎ ಬಲ ಇನ್ನೂ ಜಾಸ್ತಿಯಾಗಿದೆ. ಈ ಹೊತ್ತಲ್ಲಿ ಕ್ರಾಂತಿ ಮಾಡದೇ ಇದ್ರೆ ಮುಂದೆ ಇನ್ನೂ ಅನಾಹುತಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಚಿಂತಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಯುಸಿಸಿ ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ಹೊಸದಾಗಿ ವಿವರಿಸೋ ಅಗತ್ಯತೆ ಇಲ್ಲ. ಈಗ ಜನರ ಮೂಡ್ ಹೇಗಿದೆ ಅನ್ನೋದರ ಮೇಲೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇರೋದು. ಇಷ್ಟು ದಿನ ರಾಜಕೀಯ ವಿಷಯದಲ್ಲಿ ನ್ಯೂಟ್ರಲ್ ಆಗಿದ್ದವರು ಕೂಡ ಈಗ ವಕ್ಫ್ ಬಿಲ್ ಬಳಿಕ ವಿಪಕ್ಷಗಳು ಮಾಡ್ತಾ ಇರೋ ಕೆಲಸಗಳನ್ನ ಕಂಡು ರೊಚ್ಚಿಗೆದ್ದಿದ್ದಾರೆ. 90%ಗೂ ಅಧಿಕ ಭಾರತೀಯರು ವಕ್ಫ್ ಬಿಲ್ ವಿರೋಧಿಸ್ತಾ ಇರೋ ನಾಯಕರ ಮೇಲೆ ಅಸಹ್ಯ ಪಡ್ತಾ ಇದ್ದಾರೆ. ರಾಜಕೀಯವಾಗಿ ಹೋರಾಡಲು ಸಾಧ್ಯವಾಗದೆ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇರೋದು ಜನರನ್ನ ಇನ್ನೂ ಕೆರಳಿಸ್ತಾ ಇದೆ. ವಿಪಕ್ಷಗಳಿಂದ ಬರ್ತಾ ಇರೋ ಒಂದೊಂದು ಹೇಳಿಕೆಯು ಬಿಜೆಪಿ ಅಥವಾ ಮೋದಿ ಸರ್ಕಾರದತ್ತ ಜನರನ್ನ ತಿರುಗುವಂತೆ ಮಾಡ್ತಾ ಇದೆ. ಈ ಟೈಮ್ನಲ್ಲಿ ಇನ್ನೊಂದು ಜನಪರ ಕಾಯ್ದೆ ಬಂತು ಅಂದ್ರೆ ಮೋದಿ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಆದ್ರಿಂದ ಈ ಅವಕಾಶವನ್ನ ಬಳಸ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾದಂತಿದೆ. ಇದರಿಂದ ವಿಪಕ್ಷಗಳಿಗೆ ರಾಜಕೀಯ ಹೊಡೆತ ಬೀಳೋದು ಕನ್ಫರ್ಮ್. ಅದರಲ್ಲೂ ಮಮತಾಗೆ ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಗ್ಯಾರಂಟಿ. ಯಾಕಂದ್ರೆ ವಕ್ಫ್ ಬಿಲ್ ನಿಂದ ಅಕ್ರಮ ಬಾಂಗ್ಲಾ ಕ್ರಿಮಿನಲ್ಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬಂಗಾಳದ ಮೂಲ ನಿವಾಸಿಗಳಾದ ಹಿಂದೂಗಳ ಪ್ರಾಣ ತೆಗೆಯೋ ಹಂತಕ್ಕೆ ಮಮತಾ ಹೋಗಿದ್ದಾರೆ ಅಂತ ಇಡೀ ದೇಶವೇ ಮಾತಾಡ್ತಾ ಇದೆ. ಈಗ ಆಗಿರೋ ಅವಾಂತರದಿಂದ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ತರೋದು ಸೂಕ್ತ ಅನ್ನೋ ಅಭಿಪ್ರಾಯಗಳು ದಟ್ಟವಾಗ್ತಾ ಇದೆ. ಈ ಹೊತ್ತಲ್ಲಿ ಯುಸಿಸಿ ಬಂತು ಅಂದ್ರೆ ಮತ್ತೆ ಅದರಿಂದ ಹೊಡೆತ ಬೀಳೋದು ಓಲೈಕೆಗೆ. ಸಾಂವಿಧಾನಿಕವಾಗಿ ಹೋರಾಡೋದಕ್ಕೆ ಸಾಧ್ಯವಾಗದೆ ಮತ್ತೆ ಮಮತಾ ತಮ್ಮ ಗೂಂಡಾಗಳನ್ನ ಬಿಟ್ಟು ಅಮಾಯಕರನ್ನ ಕೊಲ್ಲಿಸೋ ಕೆಲಸ ಮಾಡೇ ಮಾಡ್ತಾರೆ ಅಂತ ಜನರೇ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಇಂಥದ್ದೇ ರಿಪೀಟ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮಮತಾ ಕುರ್ಚಿಗೆ ಅಪಾಯ ತಪ್ಪಿದ್ದಲ್ಲ. ಆದ್ರಿಂದ ಯುಸಿಸಿ ಜಾರಿ ವಿಪಕ್ಷಗಳ ಪಾಲಿಗೆ ಬಹಳ ಅಪಾಯಕಾರಿ ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನೊಂದು ವಿಚಾರ ಏನಂದ್ರೆ, ವಕ್ಫ್ ವಿಚಾರದಲ್ಲಿ ಜನರಿಗೆ ಸುಳ್ಳು ಹೇಳಿ ಎತ್ತಿಕಟ್ಟಿದ್ರು. ಆದ್ರೆ ಯುಸಿಸಿ ವಿಚಾರದಲ್ಲಿ ಜನರನ್ನ ಎತ್ತಿಕಟ್ಟೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಬಾಯಿ ಬಿಟ್ರೆ ಸಮಾನತೆ ಅಂತ ಹೇಳೋದು, ಕೈಯಲ್ಲಿ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡು ಓಡಾಡೋದು ಯಾರು ಅಂತ ನಿಮಗೆ ಗೊತ್ತಿದೆ.
ಮೋದಿ ಸರ್ಕಾರ ಭಾರತದಲ್ಲಿ ಸಮಾನತೆಯನ್ನ ಹಾಳು ಮಾಡಿದೆ, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಕೂದಲು ಕೆದರಿಕೊಂಡು ಓಡಾಡೋ ಸ್ವಯಂ ಘೋಷಿತ ಬುದ್ಧಿವಂತರು ಯಾರ್ಯಾರು ಅನ್ನೋದು ನಿಮಗೆ ಗೊತ್ತಿದೆ. ಸಮಾನತೆ ಹೆಸರಲ್ಲಿ ಉದ್ದುದ್ದ ಕತೆ, ಕವನ, ಕಾರ್ಟೂನ್ ಬರೆಯೋರು ಯಾರು ಅನ್ನೋದು ಕೂಡ ನಿಮಗೆ ಚೆನ್ನಾಗೇ ಗೊತ್ತಿದೆ. ಈಗ ಅದೇ ಸಮಾನತೆಯನ್ನ ಕಾಪಾಡೋ ಸಲುವಾಗಿಯೇ UCC ಬರ್ತಾ ಇರೋದು. ಎಲ್ಲರೂ ಒಂದೇ ಅಂತ ಬರೀ ಬಾಯಲ್ಲಿ ಹೇಳ್ಕೊಂಡು ಓಡಾಡೋದಲ್ಲ, ಸಾಂವಿಧಾನಿಕವಾಗಿ ಭಾರತದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳೋದೇ UCC. ಹೀಗಿರುವಾಗ ಈ ವಿಚಾರದಲ್ಲಿ ಹೇಗೆ ಅಪಪ್ರಚಾರ ಮಾಡ್ತಾರೆ? ಹಿಂದೂಗಳಿಂದ ತಪ್ಪಾದಾಗ ಬುದ್ಧಿ ಹೇಳೋದಕ್ಕೆ ಓಡೋಡಿ ಬರೋ ಅಸಹ್ಯಗಳು ಬಂಗಾಳ ಹಿಂಸಾಚಾರದ ಬಗ್ಗೆ ಏನೂ ಮಾತಾಡದೆ ಕೂತಿರೋದನ್ನ ನೀವೇ ನೋಡ್ತಾ ಇದ್ದೀರಲ್ಲ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಈ ಪ್ರಭೇದಗಳು ಸಾಲು ಸಾಲಾಗಿ ಕಣ್ಣಿಗೆ ಕಾಣಿಸುತ್ತವೆ ಅಂತ ಜನರೇ ಹೇಳ್ತಾರೆ. ನಮ್ಮ ನಿಮ್ಮ ಮಧ್ಯೆಯೇ ಇರೋ ಸ್ವಯಂ ಘೋಷಿತ ಅತಿ ಬುದ್ಧಿವಂತರು ಹಿಂದೂ ವಿರೋಧಿ ಹಿಂದೂಗಳಿಗೆ UCC ಅನ್ನ ದೂರೋದಕ್ಕೆ ಅವಕಾಶವೇ ಇಲ್ಲ. ಅನ್ನ ತಿನ್ನೋರು ಯಾರು ಗಳಿಗೆಗೊಂದು ಮಾತಾಡಲ್ಲ ಅಂತ ಭಾರತೀಯರೇ ಹೇಳ್ತಾ ಇದ್ದಾರೆ. ಆದ್ರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಗೌರವಿಸುವ ಪ್ರತಿಯೊಬ್ಬರು ಕೂಡ UCC ಅನ್ನ ಒಪ್ಪಿಕೊಳ್ತಾರೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ. ಇನ್ನು ಈ ಬಿಲ್ ಬಂತು ಅಂದ್ರೆ ಮಮತಾರನ್ನ ಮೂರು ರೀತಿಯಲ್ಲಿ ಕಟ್ಟಿ ಹಾಕಿದಂತಾಗುತ್ತೆ. ವಕ್ಫ್ ಬಿಲ್ ಜಾರಿಯಾಗಿರೋದ್ರಿಂದ ಸಿಕ್ಕ ಜಾಗಗಳನ್ನ ವಫ್ಗೆ ಕೊಟ್ಟು ವೋಟ್ ಪಡೆಯೋದಕ್ಕೆ ಅಡ್ಡಿ ಆಗ್ತಾ ಇದೆ. ಫಾರಿನ್ ಅಂಡ್ ಇಮಿಗ್ರೇಷನ್ ಬಿಲ್ ಜಾರಿಯಾಗಿರೋದ್ರಿಂದ ಬಾಂಗ್ಲಾದಿಂದ ಅಕ್ರಮವಾಗಿ ಜನರನ್ನ ಒಳಗೆ ಬಿಟ್ಟುಕೊಳ್ಳೋದು ಕಷ್ಟ ಆಗ್ತಾ ಇದೆ. ಆಲ್ರೆಡಿ ಒಳಗೆ ನುಗ್ಗಿ ಹೆಗ್ಗಣಗಳಂತೆ ಭಾರತೀಯರ ರೇಷನ್ ಅನ್ನ ತಿಂದು ಗಲಭೆ ಎಬ್ಬಿಸೋರನ್ನ ಉಳಿಸಿಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಇನ್ನು UCC ಬಂತು ಅಂದ್ರೆ ಪ್ರತ್ಯೇಕ ನಿಯಮ ಪಾಲಿಸೋ ಅವಕಾಶಕ್ಕೆ ಬ್ರೇಕ್ ಬೀಳುತ್ತೆ. ಅಲ್ಲದೆ ಓಲೈಕೆ ಸಮುದಾಯದವರನ್ನ ಖುಷಿ ಪಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಮಮತಾಗೆ ಈ ಬಿಲ್ ನಿದ್ದೆಗೆಡಿಸೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಸೈಲೆಂಟ್ ಆಗಿದ್ರೂ ಕಷ್ಟ, ರಾಕ್ಷಸರಂತೆ ಗಲಭೆ ಎಬ್ಬಿಸಿದ್ರೂ ಕಷ್ಟ. ಹೇಗೆ ನೋಡಿದ್ರೂ ಇದು ರಾಜಕೀಯವಾಗಿ ಸಮಸ್ಯೆಯನ್ನ ತಂದಿಡುತ್ತೆ. ಆದ್ರಿಂದ ಈ ಪರಿಣಾಮಕಾರಿ ಬಿಲ್ ಜಾರಿ ಮಾಡೋದಕ್ಕೆ ಇದೇ ಸಮಯ ಅಂತ ಮೋದಿ ಸರ್ಕಾರ ಮಹತ್ವದ ಹೆಜ್ಜೆಗೆ ಚಿಂತನೆ ಮಾಡ್ತಾ ಇರೋದು. ಇನ್ನು ಇಷ್ಟೆಲ್ಲ ಸ್ಟ್ರಾಟಜಿ ಮಾಡ್ತಾ ಇದ್ರು ಬಂಗಾಳದಿಂದ ಬಿಜೆಪಿಗೆ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಂದ್ರೆ ಬಂಗಾಳದ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಏನೇ ಮಾಡಿದ್ರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು. 294 ಕ್ಷೇತ್ರಗಳ ಪೈಕಿ 147 ಕ್ಷೇತ್ರಗಳನ್ನ ಗೆದ್ದವರು ಅಧಿಕಾರವನ್ನ ಹಿಡಿತಾರೆ. ಅಲ್ಲಿಗೆ ಮಮತಾಗೆ ಬಂಗಾಳದ ಗೆಲುವು ಕಷ್ಟನೇ ಅಲ್ಲ ಅನ್ನೋದು ಈಸಿಯಾಗಿ ಹೇಳ್ಬೋದು. ಇದೇ ಕಾರಣಕ್ಕೆ ಸುವೇಂದು ಅಧಿಕಾರಿ ಹಿಂದೂಗಳನ್ನ ಒಗ್ಗೂಡಿ ಅಂತ ಕರೆ ಕೊಡ್ತಾ ಇರೋದು. ಕಳೆದ ಬಾರಿ ಬಿಜೆಪಿ 65 ಸೀಟ್ಗಳನ್ನ ಗೆದ್ದು ವಿಪಕ್ಷದಲ್ಲಿ ಕೂತಿದೆ. ಅಧಿಕಾರ ಹಿಡಿಯೋದಕ್ಕೆ ಅದಕ್ಕಿಂತ 2 ಪಟ್ಟಿಗೂ ಹೆಚ್ಚು ಸೀಟ್ಗಳ ಅವಶ್ಯಕತೆ ಇದೆ. ಅಂದಹಾಗೆ 90 ಕ್ಷೇತ್ರ ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಕಾರಣವೇ ಅಕ್ರಮ ಬಾಂಗ್ಲಾ ವಲಸಿಗರು. ಈಗ ಇಮಿಗ್ರೆಂಟ್ಸ್ ರೂಲ್ ಅಪ್ಲೈ ಆಯ್ತು ಅಂದ್ರೆ ಅಕ್ರಮ ವಲಸಿಗರೆಲ್ಲ ಹಂತವಾಗಿ ಖಾಲಿ ಆಗ್ತಾರೆ. ಆಗ ಮಮತಾಗೆ ಸಂಕಷ್ಟ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಕೇಂದ್ರದ ಬಿಲ್ಗಳನ್ನ ಇಲ್ಲಿ ಪಾಸ್ ಮಾಡಲ್ಲ ಅಂತ ಹಿಂಸಾಚಾರಕ್ಕೆ ಮುಂದಾಗಿರೋದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಮತ್ತೊಂದು ಮಹತ್ವದ ಬಿಲ್ಗೆ ಮೋದಿ ಸರ್ಕಾರ ಮುಂದಾಗಿರೋದು ಭಾರತೀಯರಿಗೆ ಸಂತಸದ ವಿಚಾರ. ಆದ್ರೆ ಅರ್ಧಂಬರ್ಧ ತಿಳ್ಕೊಂಡು ಜಾತಿ ಅಂತ ಸೆಣಸಾಡಿ ಹಣದಾಸೆಗೆ ಬಿದ್ದು ದೇಶದ ಹಿತಕ್ಕಿಂತ ಸ್ವಂತ ಲಾಭ ಮುಖ್ಯ ಅಂತ ಅಕ್ರಮಕ್ಕೆ ಬೆಂಬಲ ಕೊಡುವವರು ಇರೋ ತನಕ ಭಾರತ ಬದಲಾಗಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.